ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಾಕಿಸ್ತಾನ ಅಂದ ತಕ್ಷಣ ನಿಮ್ಮ ಕಣ್ಣ ಮುಂದೆ ಬರುವ ಚಿತ್ರಣ ಯಾವುದು? ಗಡಿಯಲ್ಲಿ ನಡೆಯುವ ಗುಂಡಿನ ಚಕಮಕಿ, ಭಯೋತ್ಪಾದಕರ ಅಟ್ಟಹಾಸ, ಭಾರತ ವಿರುದ್ಧ ದ್ವೇಷ ಕಾರುವ ಮೌಲ್ವಿಗಳ ಅಥವಾ ಬಾಂಬ್ ಸ್ಫೋಟಗಳು ಅಲ್ವಾ? ಕಳೆದ 75 ವರ್ಷಗಳಿಂದ ನಾವು ನೋಡ್ತಾ ಇರೋದು, ಕೇಳ್ತಾ ಇರೋದು ಇದನ್ನೇ. ಆದ್ರೆ ಇವತ್ತು ನಾನು ನಿಮ್ಗೆ ಹೇಳಲು ಹೊರಟಿರುವಂತಹ ವಿಷಯ ನಿಮ್ಮನ್ನ ನಂಬರ್ 1 ಶಾಕ್ ಆಗುವಂತೆ ಮಾಡುತ್ತೆ, ನಂಬರ್ 2 ಆಶ್ಚರ್ಯ ಪಡುವಂತೆ ಮಾಡುತ್ತೆ, ನಂಬರ್ 3 ಇದ್ರೂ ಇರಬಹುದೇನೋ ಅಂತ ಯೋಚನೆ ಮಾಡುವಂತೆ ಮಾಡುತ್ತೆ. ಯಾಕಂದ್ರೆ ಉರ್ದುವನ್ನೇ ಉಸಿರು ಅಂದುಕೊಂಡಿರುವಂತಹ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಿಸಿಕೊಂಡಿರುವಂತಹ ಪಾಕಿಸ್ತಾನದ ಹೃದಯ ಭಾಗವಾಗಿರುವಂತಹ ಲಾಹೋರ್ನಲ್ಲಿ ಈಗ ದೇವ ಭಾಷೆ ಸಂಸ್ಕೃತದ ಕಲರವ ಕೇಳಿ ಬರ್ತಾ ಇದೆ. ಹೌದು, ನೀವು ಕೇಳಿಸಿಕೊಂಡಿದ್ದು ಸತ್ಯ. ಅಲ್ಲಿನ ಮುಸ್ಲಿಂ ವಿದ್ಯಾರ್ಥಿಗಳ ಕೈಯಲ್ಲಿ ಭಗವದ್ಗೀತೆ, ರಾಮಾಯಣ ಹಿಡಿದು ಶ್ಲೋಕಗಳನ್ನ ಪಠಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಜನಸಾಮಾನ್ಯರು ನಮಗೆ ನಮ್ಮ ಪ್ರಧಾನಿ ಬೇಡ, ನಮಗೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅಂತ ಕೂಗಾಡ್ತಾ ಇದ್ದಾರೆ. ಇದೊಂದು ವಿಚಿತ್ರ ಅಲ್ವಾ? ಒಂದೆಡೆ ಸನಾತನ ಧರ್ಮದ ಗ್ರಂಥಗಳ ಬಗ್ಗೆ ಆಸಕ್ತಿ, ಇನ್ನೊಂದು ಕಡೆ ಭಾರತದ ನಾಯಕತ್ವದ ಬಗ್ಗೆ ಅಭಿಮಾನ. ದಶಕಗಳಿಂದ ಭಾರತ ದ್ವೇಷವನ್ನೇ ಮೈಗೂಡಿಸಿಕೊಂಡಿದ್ದಂತಹ ಒಂದು ದೇಶದಲ್ಲಿ ಇಂತಹದ್ದೊಂದು ಯೂ ಟರ್ನ್ ಸಾಧ್ಯವಾ? ಇದರ ಹಿಂದಿರುವ ಅಸಲಿ ಸತ್ಯ ಏನು? ಇದು ಕೇವಲ ಮೇಲ್ನೋಟದ ಬದಲಾವಣೆಯ ಅಥವಾ ಅವರ ಅಂತರಾತ್ಮದಲ್ಲಿ ಆಗಿರುವ ಪರಿವರ್ತನೆಯ? ಪಾಕಿಸ್ತಾನದ ಯೂನಿವರ್ಸಿಟಿಗಳ ಕ್ಲಾಸ್ ರೂಮ್ ನಲ್ಲಿ ಭಗವದ್ಗೀತೆ, ರಾಮಾಯಣ ಕಲರವ ಹೇಗಿದೆ? ಅಲ್ಲಿನ ಯುವ ಪೀಳಿಗೆ ಅಥವಾ ಜೆನ್ಝೆಡ್ ನಿಜಕ್ಕೂ ಭಾರತದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಇಡೀ ಪಾಕಿಸ್ತಾನ ಹಿಂದೂ ರಾಷ್ಟ್ರವಾಗಬೇಕಾ? ಪಾಕಿಸ್ತಾನ ಭಾರತದ ಜೊತೆ ಸೇರ್ಕೊಳ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಾವು ಲಾಹೋರ್ ಕಡೆ ಹೋಗೋಣ. ಲಾಹೋರ್ ಪಾಕಿಸ್ತಾನದ ಸಾಂಸ್ಕೃತಿಕ ರಾಜಧಾನಿ. ಅಲ್ಲಿ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿ ಇದೆ. ಅದರ ಹೆಸರು ಲಮ್ಸ್ ಅಂತ. ಇದು ಪಾಕಿಸ್ತಾನದ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದು. ಇತ್ತೀಚೆಗೆ ಈ ಯೂನಿವರ್ಸಿಟಿಯಲ್ಲಿ ಒಂದು ಹೊಸ ಕೋರ್ಸ್ ಆರಂಭವಾಯಿತು. ಸಾಮಾನ್ಯವಾಗಿ ಅಲ್ಲಿ ಅರೇಬಿಕ್, ಪರ್ಷಿಯನ್ ಅಥವಾ ಇಂಗ್ಲಿಷ್ ಕಲಿಸ್ತಾರೆ. ಆದ್ರೆ ಈ ಬಾರಿಯಲ್ಲಿ ಆರಂಭವಾಗಿದ್ದು ಸಂಸ್ಕೃತ ಭಾಷೆಯ ಕೋರ್ಸ್. ಎಲ್ರು ಅನ್ಕೊಂಡಿದ್ರು ಪಾಕಿಸ್ತಾನದಲ್ಲಿ ಸಂಸ್ಕೃತಿ ಕಲಿಯೋಕೆ ಯಾರು ಬರ್ತಾರೆ, ಆ ಕೋರ್ಸ್ ಫ್ಲಾಪ್ ಆಗುತ್ತೆ ಅಂತ. ಆದ್ರೆ ಆಗಿದ್ದೇ ಬೇರೆ. ಕೋರ್ಸ್ ಅನೌನ್ಸ್ ಆದ ತಕ್ಷಣ ನೂರಾರು ಮುಸ್ಲಿಂ ವಿದ್ಯಾರ್ಥಿಗಳು ಮುಗಿಬಿದ್ದು ಅಡ್ಮಿಷನ್ ತೆಗೆದುಕೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸೀಟ್ ಇಲ್ಲದೆ ಎಷ್ಟು ಜನ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಾರೆ. ಹಾಗಾದ್ರೆ ಅವರು ಅಲ್ಲಿ ಬರೀ ಈ ಕಲಿಸ್ತಾರಾ? ಇಲ್ಲ. ಅಲ್ಲಿನ ಸಿಲೆಬಸ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವರು ಅಲ್ಲಿ ಮಹಾಭಾರತವನ್ನ ಓದ್ತಾರೆ, ರಾಮಾಯಣದ ನೀತಿಗಳನ್ನ ಚರ್ಚೆ ಮಾಡ್ತಾರೆ, ಭಗವದ್ಗೀತೆಯ ತತ್ವವನ್ನ ಅರ್ಥ ಮಾಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಕಾಳಿದಾಸರ ಕಾವ್ಯಗಳು, ಪಾಣಿನಿಯ ವ್ಯಾಕರಣ ಸೂತ್ರಗಳನ್ನ ಬಹಳ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಯಾಕೆ ನೀವು ಸಂಸ್ಕೃತವನ್ನ ಕಲಿತಾ ಇದ್ದೀರಾ ಅಂತ ಕೇಳಿದ್ರೆ ಅವರು ಕೊಡ್ತಿರೋ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಹೇಳ್ತಾರೆ, ಉರ್ದು, ಪಂಜಾಬಿ, ಸಿಂಧಿ ಭಾಷೆಗಳ ತಾಯಿ ಬೇರು ಇರುವುದೇ ಸಂಸ್ಕೃತದಲ್ಲೇ. ಉದಾಹರಣೆಗೆ ನೀರನ್ನ ನಾವು ಜಲ್ ಅಂತೀವಿ, ಭೂಮಿಯನ್ನ ಜಮೀನ್ ಅಂತೀವಿ. ಇದೆಲ್ಲ ಸಂಸ್ಕೃತದಿಂದ ಬಂದಿತ್ತು. ನಾವು ಭಾಷೆಯ ಆಳವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಸಂಸ್ಕೃತ ಬೇಕೇ ಬೇಕು ಅಂತಾರೆ. ಇಲ್ಲಿ ಇನ್ನೊಂದು ಇತಿಹಾಸದ ಸತ್ಯವನ್ನ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಇವತ್ತು ನಾವು ಪಾಕಿಸ್ತಾನ ಅಂತ ಏನ್ ಕರೀತಾ ಇದ್ದೀವಿ, ಅದು ಒಂದ್ ಕಾಲದಲ್ಲಿ ಸನಾತನ ಧರ್ಮದ ಉಚ್ಚರಾಯ ಸ್ಥಿತಿಯಲ್ಲಿದ್ದಂತಹ ಜಾಗ. ಋಗ್ವೇದದ ಎಷ್ಟು ಭಾಗಗಳು ರಚನೆಯಾಗಿದ್ದು ಇದೇ ಸಿಂಧು ನದಿಯ ದಡದಲ್ಲೇ. ಜಗತ್ತಿನ ವ್ಯಾಕರಣಗಳನ್ನ ಕಲಿಸಿಕೊಟ್ಟಂತಹ ಮಹಾಪಂಡಿತ ಪಣಿನಿ ಹುಟ್ಟಿದ್ದು ಕೂಡ ಇವತ್ತಿನ ಪಾಕಿಸ್ತಾನದ ಭಾಗದಲ್ಲಿರುವಂತಹ ಗಾಂಧಾರದಲ್ಲಿ. ಸೊ ಅಲ್ಲಿನ ವಿದ್ಯಾರ್ಥಿಗಳಿಗೆ ಈಗ ಅನಿಸ್ತಾ ಇದೆ, ನಾವು ಕಲಿತಾ ಇರೋದು ಬೇರೆ ದೇಶದ ಭಾಷೆಯಲ್ಲ, ಇದು ನಮ್ಮದೇ ಮಣ್ಣಿನ, ನಮ್ಮದೇ ಪೂರ್ವಜರ ಭಾಷೆ ಅಂತ. ಇದನ್ನ ಅವರು ಇತಿಹಾಸ ಮರುಕಳುವಿಕೆ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಮಜವಾದ ವಿಚಾರ ಏನಂದ್ರೆ, ಪಾಕಿಸ್ತಾನದಲ್ಲಿ ಸಂಸ್ಕೃತ ಕಲಿಯೋದಕ್ಕೆ ಅಲ್ಲಿ ಪಂಡಿತರು ಸಿಗ್ತಾ ಇಲ್ಲ. ಹಾಗಾಗಿ ಅವರು ಯಾರನ್ನ ಕರೆಸಿದ್ರು ಗೊತ್ತಾ? ಒಬ್ಬ ಅಮೆರಿಕನ್ ಪ್ರೊಫೆಸರ್ ಅನ್ನ. ಅವರ ಹೆಸರು ಡಾಕ್ಟರ್ ವೆಂಡಿ ಡಾನಿಗರ್ ಅಂತ. ಇವರು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರು. ಇವರು ಬಂದು ಪಾಠವನ್ನ ಮಾಡ್ತಾ ಇದ್ರೆ ಪಾಕಿಸ್ತಾನದ ಯುವಕರು ತಲೆದೂಗುತ್ತಾ ಕೇಳ್ತಾ ಇದ್ದಾರೆ. ಗುರುವಾನಿ ಕೇಂದ್ರದ ನಿರ್ದೇಶಕರಾಗಿರುವಂತಹ ಅಲಿ ಉಸ್ಮಾನಿ ಕಾಸ್ಮಿ ಅವರು ಹೇಳ್ತಾರೆ, ಪಂಜಾಬ್ ಯೂನಿವರ್ಸಿಟಿಯ ಲೈಬ್ರರಿಗಳಲ್ಲಿ ಧೂಳಿ ಹಿಡಿದು ಬಿದ್ದಿರುವಂತಹ ಸಾವಿರಾರು ಸಂಸ್ಕೃತ ಗ್ರಂಥಗಳಿವೆ. ಇಷ್ಟು ದಿನ ಅದನ್ನ ಓದೋರು ಯಾರು ಇರ್ಲಿಲ್ಲ, ಅದು ವೇಸ್ಟ್ ಅಂತ ಬಿಸಾಕಿದ್ವಿ. ಆದ್ರೆ ಈಗ ಅದನ್ನ ಓದ್ಬೇಕು, ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಮ್ಮ ಹುಡುಗರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಾ ಕಡೆ ಒಳ್ಳೆಯದಿದ್ರೆ ದೃಷ್ಟಿ ಬೊಟ್ಟು ಇಡ್ಲೇಬೇಕಲ್ವಾ? ಹಾಗೆ ಈ ಸಂಸ್ಕೃತದ ಕ್ಲಾಸ್ ಗಳ ನಡೀತಾ ಇದ್ರೆ ಅಲ್ಲಿನ ಕೆಲವು ಕಟ್ಟರ್ ಮೌಲ್ವಿಗಳು, ಉಗ್ರಗಾಮಿ ಸಂಘಟನೆಗಳ ಮೈ ಉರಿತಾ ಇದೆ. ಇದು ಇಸ್ಲಾಂಗೆ ವಿರೋಧ, ನಮ್ಮ ಹುಡುಗರು ಹಿಂದೂಗಳಾಗಿ ಬಿಡ್ತಾರೆ, ಕಾಫಿರಾರ್ ಭಾಷೆ ಇದು ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ವಿಶೇಷ ಏನಂದ್ರೆ ಅಲ್ಲಿನ ಯುವ ಪೀಳಿಗೆ ಈ ಮೌಲ್ವಿಗಳ ಮಾತಿಗೆ ಕ್ಯಾರಿ ಅಂತಿಲ್ಲ, ನಮಗೆ ಜ್ಞಾನ ಬೇಕು, ಅದು ಎಲ್ಲಿಂದ ಬಂದ್ರೇನು ಅಂತ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ದಿಢೀರನೆ ಪಾಕಿಸ್ತಾನದ ಯುವಕರಿಗೆ ಈ ಬುದ್ಧಿ ಬಂದಿದ್ದು ಹೇಗೆ? 70 ವರ್ಷ ಇಲ್ಲದ ಪ್ರೀತಿ ಈಗ ಯಾಕೆ ಉಕ್ಕಿ ಬರ್ತಾ ಇದೆ? ಇದಕ್ಕೆ ಪ್ರಮುಖ ಕಾರಣ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ. ಒಂದ್ ಕಾಲದಲ್ಲಿ
ಪಾಕಿಸ್ತಾನ ಸರ್ಕಾರ ಏನ್ ಹೇಳ್ತಾ ಇತ್ತು, ಅಲ್ಲಿನ ಪಠ್ಯ ಪುಸ್ತಕಗಳಲ್ಲಿ ಏನು ಬರೆದಿದ್ದರು ಅದನ್ನೇ ಜನ ಸತ್ಯ ಅಂತ ನಂಬಿದ್ರು. ಹಿಂದೂಗಳು ಅಂದ್ರೆ ರಾಕ್ಷಸರು, ಭಾರತ ಅಂದ್ರೆ ನಮ್ಮ ಶತ್ರು ಅಂತಾನೆ ಕಲಿಸಲಾಗ್ತಾ ಇತ್ತು. ಆದ್ರೆ ಯಾವಾಗ ಸ್ಮಾರ್ಟ್ ಫೋನ್ ಕೈಗೆ ಬಂತು, ಜಗತ್ತು ಅವರ ಅಂಗೈಗೆ ಬಂತು. ಅದು ಭಾರತದ ಸಿನಿಮಾಗಳನ್ನ ನೋಡಿದ್ರು, ಬಾಹುಬಲಿ, ತ್ರಿಬಲ್-ಆರ್, ಕಾಂತಾರದಂತಹ ಸಿನಿಮಾಗಳನ್ನ ನೋಡಿ ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಕಣ್ಣಾರೆ ಕಂಡ್ರು. ಭಾರತೀಯರ ಸೀರಿಯಲ್ಗಳಲ್ಲಿ ಬರುವಂತಹ ರಾಮಾಯಣ ಮಹಾಭಾರತದ ಕಥೆಗಳು ಅವರ ಮನೆ ಮನೆಯ ಟಿವಿಗಳಲ್ಲಿ ಪ್ರಸಾರವಾಯಿತು. ಇದಷ್ಟೇ ಅಲ್ಲದೆ ಭಾರತದ ಆಧ್ಯಾತ್ಮ ಗುರುಗಳಾದ ಸದ್ಗುರು ಶ್ರೀ ರವಿಶಂಕರ್ ಗುರೂಜಿ ಅವರಂತಹ ವಿಡಿಯೋಗಳನ್ನ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜನ ನೋಡ್ತಾ ಇದ್ದಾರೆ. ಯೋಗ, ಧ್ಯಾನ, ಕರ್ಮ ಸಿದ್ಧಾಂತದ ಬಗ್ಗೆ ಅವರು ಮಾತನಾಡೋದನ್ನ ಕೇಳಿ, ಓಹೋ, ಹಿಂದೂ ಧರ್ಮ ಅಂದ್ರೆ ಕೇವಲ ಕಲ್ಲು ಪೂಜೆ ಅಲ್ಲ, ಅದರಲ್ಲಿ ಇಷ್ಟೊಂದು ವಿಜ್ಞಾನ ಇದೆಯಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ತಮ್ಮದೇ ದೇಶದಲ್ಲಿರುವಂತಹ ಕಟಾಸರಾಜ್ ದೇವಸ್ಥಾನ, ಇಂಗ್ಲೇಜ್ ಮಾತಾ ದೇವಾಲಯವನ್ನ ನೋಡಿದಾಗ ನಮ್ಮ ಪೂರ್ವಜರು ಕೂಡ ಹಿಂದೂಗಳೇ ಆಗಿದ್ರಲ್ವಾ, ನಾವು ಮತಾಂತರ ಆಗಿದ್ದು ಯಾವಾಗ, ನಮ್ಮ ಅಸಲಿ ಬೇರು ಯಾವುದು ಅನ್ನೋ ಪ್ರಶ್ನೆ ಈಗ ಜೆನ್ಜೆಟ್ ಮನಸ್ಸಿನಲ್ಲಿ ಕೊರೆಯೋದಕ್ಕೆ ಶುರು ಮಾಡಿದೆ. ಇದನ್ನೇ ನಾವು ವಿಡಿಯೋ ಆರಂಭದಲ್ಲಿ ಹೇಳಿದ್ದು, ಇದೊಂದು ಅಂತರಾತ್ಮದ ಹುಡುಕಾಟ ಅಂತ. ಇನ್ನು ಈ ವಿಡಿಯೋದ ಎರಡನೇ ಭಾಗವನ್ನ ನೋಡೋದಾದ್ರೆ, ಸಂಸ್ಕೃತದ ಮೇಲಿನ ಪ್ರೀತಿ ಒಂದು ಕಡೆಯಾದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ಅಭಿಮಾನ ಇನ್ನೊಂದು ಕಡೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಾವು ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿಯನ್ನ ನೋಡ್ಬೇಕಾಗತ್ತೆ. ಸ್ನೇಹಿತರೆ, ಪಾಕಿಸ್ತಾನ ಈಗ ಐಸಿಯು ನಲ್ಲಿದೆ, ಅಕ್ಷರಶಃ ನರಕದ ಪರಿಸ್ಥಿತಿಯಲ್ಲಿದೆ. 1 ಕೆಜಿ ಹಿಟ್ಟಿಗೆ ಜನ ಬೀದಿಯಲ್ಲಿ ಕಚ್ಚಾಡ್ತಾ ಇದ್ದಾರೆ, ಲಾರಿಗಳ ಹಿಂದೆ ನಾಯಿಗಳ ತರ ಓಡಾಡ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ 300ರಿಂದ 400 ರೂಪಾಯಿ ದಾಟಿದೆ, ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ, ಸರ್ಕಾರದ ಖಜಾನೆಯಲ್ಲಿ ಚಿಪ್ಪು ಇಲ್ಲ, ಸಾಲದ ಮೇಲೆ ಸಾಲ ಮಾಡಿ ದೇಶವನ್ನ ಅಡ ಇಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅವರ ನೆರೆಯ ದೇಶವಾಗಿರುವಂತಹ ಅವರ ಜೊತೆಯಲ್ಲೇ ಹುಟ್ಟಿದ ಭಾರತವನ್ನ ನೋಡ್ತಾರೆ. ಭಾರತದಲ್ಲಿ ಏನಾಗ್ತಾ ಇದೆ, ಭಾರತ ಚಂದ್ರನ ಮೇಲೆ ಹೋಗಿ ಚಂದ್ರಯಾನ ಮಾಡಿ ತಿರಂಗ ಹಾರಿಸಿದೆ. ಭಾರತದಲ್ಲಿ G20 ಶೃಂಗಸಭೆ ನಡೆಯುತ್ತೆ. ಇಡೀ ಪ್ರಪಂಚದ ನಾಯಕರು ಮೋದಿ ಅವರಿಗೆ ಕೈಕುಲುಕಲು ಕ್ಯೂ ನಿಂತಿದ್ದಾರೆ. ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕವಾಗಿ ಬೆಳೆದು ನಿಂತಿದೆ. ಈ ಕಾಂಟ್ರಾಸ್ಟ್ ಪಾಕಿಸ್ತಾನದ ಜನರಿಗೆ ಚುಚ್ಚುತ್ತಾ ಇದೆ. ಅವರು ಕಂಪೇರ್ ಮಾಡ್ತಾ ಇದ್ದಾರೆ, ನಾವ್ ಯಾಕೆ ಹೀಗಿದ್ದೀವಿ, ಅವರು ಯಾಕೆ ಹಾಗಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು, ಪಾಕಿಸ್ತಾನದ ಯೂಟ್ಯೂಬರ್ಗಳು ಮೈಕ್ ಹಿಡ್ಕೊಂಡು ಪಬ್ಲಿಕ್ ಒಪಿನಿಯನ್ ಅನ್ನ ಕೇಳಿದಾಗ ಅಲ್ಲಿನ ಜನ ಕಣ್ಣೀರು ಹಾಕುತ್ತಾ ಹೇಳ್ತಾರೆ, ನಮಗೆ ಇಮ್ರಾನ್ ಖಾನ್ ಬೇಡ, ನಮಗೆ ನವಾಜ್ ಶರೀಫ್ ಬೇಡ, ನಮಗೆ ಶರೀಫ್ ಕೂಡ ಬೇಡ, ಬೊಟ್ಟು ಕೂಡ ಬೇಡ, ನಮಗೆ ಮೋದಿ ಅಂತಹ ಲೀಡರ್ ಬೇಕು. ಮೋದಿ ನಮ್ಮ ದೇಶವನ್ನ ಆಳಿದ್ರೆ ಕನಿಷ್ಠ ಪಕ್ಷ ನಮಗೆ ಹೊಟ್ಟೆ ತುಂಬಾ ಆದ್ರೂ ಊಟ ಸಿಗುತ್ತೆ, ಟೊಮೆಟೊ ರೇಟ್ ಕೂಡ ಕಡಿಮೆ ಆಗ್ತಿತ್ತು ಅಂತ. ಒಬ್ಬ ವ್ಯಕ್ತಿಯಂತೂ, ನಾವು ಭಾರತದಿಂದ ಬೇರೆಯಾಗಬಾರ್ದಾಗಿತ್ತು, ವಿಭಜನೆ ಆಗಿದ್ದೇ ತಪ್ಪು, ನರೇಂದ್ರ ಮೋದಿ ಅವರು ಬಂದು ನಮ್ಮನ್ನ ಆಳಲಿ ಅಂತ ನೇರವಾಗಿ ಹೇಳಿದ್ರು. ಇಲ್ಲಿ ನಾವು ಒಂದು ವಿಚಾರವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅವರು ಹೇಗೆ ಹೇಳ್ತಾ ಇರೋದು ಭಾರತದ ಮೇಲಿನ ಪ್ರೀತಿಯಿಂದ ಅಲ್ಲ, ಬದಲಾಗಿ ತಮ್ಮ ನಾಯಕರ ಮೇಲಿನ ಅಸಹಾಯದಿಂದ, ಹತಾಶೆಯಿಂದ. ಅವರಿಗೆ ಅನ್ನಿಸ್ತಾ ಇದೆ ಭಾರತದ ಪ್ರಧಾನಿ ಒಬ್ಬ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ನಾಯಕ. ನೋಟ್ ಬ್ಯಾನ್ ಮಾಡಿದ್ರು, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ್ರು, ದೇಶವನ್ನ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಾರೆ. ಆದ್ರೆ ನಮ್ಮ ಪಾಕಿಸ್ತಾನದ ನಾಯಕರು ಯಾರು, ಬರೀ ಭ್ರಷ್ಟಾಚಾರ, ಕಳ್ಳತನ ಮತ್ತು ಸುಳ್ಳು ಹೇಳೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ. ಪಾಕಿಸ್ತಾನದ ಜನರಿಗೆ ಈಗ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಹೋಗಿದೆ. ಅವರಿಗೆ ಬೇಕಾಗಿರೋದು ಒಬ್ಬ ಡಿಕ್ಟೇಟರ್ಶಿಪ್ ತರಹದ ಅಥವಾ ಸ್ಟ್ರಾಂಗ್ ಲೀಡರ್ಶಿಪ್. ಅದಕ್ಕೆ ಅವರಿಗೆ ಮೋದಿ ಫಿಟ್ ಅನ್ನಿಸ್ತಾ ಇದೆ. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಭಯೋತ್ಪಾದನೆ. ಪಾಕಿಸ್ತಾನದ ಆರ್ಮಿ ಅಥವಾ ಐಸಿಸ್ ಇಷ್ಟು ದಿನ ಏನ್ ಮಾಡಿದ್ರು, ತಾಲಿಬಾನ್ಗೆ, ಲಷ್ಕರ್ಗೆ, ಜೈಷ್ಗೆ ಊಟ ಹಾಕಿ ಸಾಕ್ತಾ ಇದ್ರು. ಇವರು ನಮ್ಮ ಹುಡುಗರು ಭಾರತದ ಮೇಲೆ ಬಾಂಬ್ ಹಾಕ್ತಾರೆ ಅಂತ ಖುಷಿಯನ್ನ ಪಡ್ತಾ ಇದ್ರು. ಹಿಲಾರಿ ಕ್ಲಿಂಟನ್ ಅವರು ಒಮ್ಮೆ ಹೇಳಿದ್ರು, ನೀವು ನಿಮ್ಮ ಹಿತ್ತಲಲ್ಲಿ ಹಾವುಗಳನ್ನ ಸಾಕಿ ಅವು ನಿಮ್ಮ ಶತ್ರುಗಳನ್ನ ಮಾತ್ರ ಕಚ್ಚುತ್ತವೆ ಅಂದ್ಕೊಳ್ಳೋದು ಮೂರ್ಖತನ, ಅದು ನಿಮ್ಮನ್ನು ಕೂಡ ಕಚ್ಚುತ್ತೆ ಅಂತ. ಇವತ್ತು ಅದೇ ಆಗ್ತಾ ಇದೆ. ಪಾಕಿಸ್ತಾನ ಸಾಕಿದ ಟಿಟಿಪಿ ಉಗ್ರರು ಈಗ ಪಾಕಿಸ್ತಾನದ ಸೇನೆಯ ಮೇಲೆಯೇ ಬಾಂಬ್ ದಾಳಿಯನ್ನ ಮಾಡ್ತಾ ಇದ್ದಾರೆ, ಮಸೀದಿಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಈಗ ಅರ್ಥವಾಗ್ತಾ ಇದೆ, ನಮ್ಮ ಆರ್ಮಿ ನಮ್ಮನ್ನ ರಕ್ಷಣೆ ಮಾಡ್ತಿಲ್ಲ, ಬದಲಾಗಿ ಉಗ್ರರನ್ನ ಸಾಕಿ ನಮಗೆ ತೊಂದರೆ ಕೊಡ್ತಾ ಇದೆ. ಅದೇ ಭಾರತದಲ್ಲಿ ನೋಡಿ, ಅಲ್ಲಿನ ಆರ್ಮಿ ಉಗ್ರರನ್ನ ಸದೆ ಬಡಿತಾ ಇದೆ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಗಳೇ ಆಗ್ತಾ ಇಲ್ಲ. ಈ ಸುರಕ್ಷಿತ ಭಾವನೆ ಕೂಡ ಅವರಿಗೆ ಮೋದಿ ಅವರ ಕಡೆ ನೋಡುವಂತೆ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಪಾಕಿಸ್ತಾನದ ಯುವಜನತೆಗೆ ಅಥವಾ ಜೆನ್ಜೆಟ್ ಈಗ ಇತಿಹಾಸವನ್ನ ಕೆದಕ್ತಾ ಇದ್ದಾರೆ. ನಾವು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದಾರೆ. ನಮ್ಮ ಡಿಎನ್ಎ ಮತ್ತು ಭಾರತೀಯರ ಡಿಎನ್ಎ ಒಂದೇ, ನಮ್ಮ ಭಾಷೆ, ನಮ್ಮ ಊಟ, ನಮ್ಮ ಸಂಸ್ಕೃತಿ ಮತ್ತು ಭಾರತೀಯರ ಸಂಸ್ಕೃತಿ ಒಂದೇ. ಕೇವಲ 75 ವರ್ಷಗಳ ಹಿಂದೆ ಎಳೆದಂತಹ ಒಂದು ಗೆರೆ ನಮ್ಮನ್ನ ಬೇರೆ ಮಾಡಿದೆ ಅಷ್ಟೇ. ಅಲ್ಲಿನ ಬುದ್ಧಿವಂತರು, ಪತ್ರಕರ್ತರು ಈಗ ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾವು ಭಾರತದ ಜೊತೆ ದ್ವೇಷ ಕಟ್ಕೊಂಡು ಉದ್ಧಾರ ಆಗಲ್ಲ, ಅವರ ಜೊತೆ ವ್ಯಾಪಾರ ಮಾಡಬೇಕು, ಅವರ ಜೊತೆ ದೋಸ್ತಿಯನ್ನ ಮಾಡಬೇಕು, ಆಗ ಮಾತ್ರ ಪಾಕಿಸ್ತಾನ ಉಳಿಯೋದಕ್ಕೆ ಸಾಧ್ಯ ಅಂತ. ಆದ್ರೆ ಪಾಕಿಸ್ತಾನದ ಡೀಪ್ ಸ್ಟೇಟ್ ಅಂದ್ರೆ ಅಲ್ಲಿನ ಮಿಲಿಟರಿ ಮತ್ತು ಮೌಲ್ವಿಗಳು ಇದಕ್ಕೆ ಒಪ್ತಾರ? ಖಂಡಿತ ಇಲ್ಲ. ಯಾಕಂದ್ರೆ ಭಾರತದ ಜೊತೆ ದೋಸ್ತಿ ಆದ್ರೆ ಕಾಶ್ಮೀರ ಸಮಸ್ಯೆ ಬಗೆಹರಿದ್ರೆ ಪಾಕಿಸ್ತಾನದ ಆರ್ಮಿಗೆ ಕೆಲಸ ಇರಲ್ಲ, ಅವರಿಗೆ ಸಿಗೋ ಫಂಡಿಂಗ್ ಸಿಗಲ್ಲ. ಹಾಗಾಗಿ ಅವರು ಕೊನೆ ಉಸಿರು ಇರೋವರೆಗೂ ಭಾರತ ದ್ವೇಷವನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಜನರ ಮನಸ್ಸು ಬದಲಾಗ್ತಾ ಇದೆ. ನಮಗೆ ಕಾಶ್ಮೀರ ಬೇಡ, ನಮಗೆ ಹಿಟ್ಟು ಬೇಕು, ನಮಗೆ ಯುದ್ಧ ಬೇಡ, ನಮಗೆ ಉದ್ಯೋಗ ಬೇಕು ಅನ್ನೋ ಕೂಗು ಪಾಕಿಸ್ತಾನದಲ್ಲಿ ಜೋರಾಗ್ತಾ ಇದೆ. ಸಂಸ್ಕೃತ ಕಲಿಕೆ, ಅದರ
ಒಂದು ಸಣ್ಣ ಆರಂಭ ಅಷ್ಟೇ. ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ಮಾನಸಿಕ ಕ್ರಾಂತಿ ನಡೀತಾ ಇದೆ. ಲಾಹೋರ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಸಂಸ್ಕೃತ ಮಂತ್ರಗಳು, ಇಸ್ಲಾಮಾಬಾದ್ ನಲ್ಲಿ ಕೇಳಿ ಬರ್ತಾ ಇರುವಂತಹ ಮೋದಿ ಪರ ಘೋಷಣೆಗಳು, ಇವು ಕೇವಲ ಆಕಸ್ಮಿಕವಲ್ಲ, ಇವು ಹಸಿವು ಮತ್ತು ಅರಿವು ಎರಡು ಒಟ್ಟಿಗೆ ಸೇರಿದಾಗ ಆಗುವ ಪರಿಣಾಮ. ಭಾರತ ಇಂದು ವಿಶ್ವಗುರುವಾಗುವತ್ತ ದಾಪುಗಾಲು ಹಾಕ್ತಾ ಇದ್ರೆ ಪಾಕಿಸ್ತಾನ ವಿನಾಶದ ಹಂಚಿನಲ್ಲಿದೆ. ಈ ಸಮಯದಲ್ಲಿ ಅಲ್ಲಿನ ಜನ ಬೆಳಕಿನ ಕಡೆಗೆ ಅಂದ್ರೆ ಭಾರತದ ಕಡೆಗೆ ನೋಡ್ತಾ ಇರೋದು ಸಹಜ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.